ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 167ರ ಪ್ರೋಮೋ. ಚಿನ್ನುವಂತೂ ಸನ್ನಿಧಿಯ ಕಾಲು ಹಿಡಿದುಕೊಂಡು, ಅಮ್ಮ ನಾನು ನಿನ್ನ ಜೊತೆ ಬರ್ತೀನಿ ಎಂದು ತುಟಿಯುದ್ದ ಮಾಡಿ ದುಃಖ ತಪ್ತಳಾಗಿ ಜೋರಾಗಿ ಅಳುತ್ತಿರಬೇಕಾದರೆ ಅದನ್ನು ಕಂಡು ಸನ್ನಿಧಿಗೆ ಮುದ್ದು ಉಕ್ಕಿ ಬಂದು ಮಗಳನ್ನು ಎತ್ತಿಕೊಂಡು ಮುದ್ದಾಡಿದಳು. ತನ್ನ ಮುದ್ದಾದ ಪುಟ್ಟ ಕೈಗಳಿಂದಲೇ ತಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಹೆಗಲ ಮೇಲೆ ತಲೆಯಿಟ್ಟು ಮಲಗಿಕೊಂಡು ಅಳುತ್ತಲೇ ಇದ್ದಳು ಚಿನ್ನು. ಸನ್ನಿಧಿ ಬಟ್ಟೆ ಬದಲಾಯಿಸಿಕೊಂಡು ಹೊರಡುವುದನ್ನು ಕಂಡು ಚಿನ್ನುವಿಗೆ ಸಂಶಯ ಬಂದಿತು. ಈ ಮೊದಲು 3-4 ಬಾರಿ ಮಕ್ಕಳನ್ನು ಬಿಟ್ಟು ಹೊರಟು ಹೋಗಿದ್ದಳಲ್ಲ. ಅಂಬೆಗಾಲಿಡುತ್ತಲೇ ಬಂದು ತಾಯಿಯ ಕಾಲನ್ನು ಭದ್ರವಾಗಿ ಹಿಡಿದುಕೊಂಡಳು. ಮಮ್ಮ ಎಂದು ಕೂಗುತ್ತಾ ಅಳತೊಡಗಿದಳು. ಅವಳ ಪುಟ್ಟ ಪುಟ್ಟ ಕಣ್ಣುಗಳಿಂದ ಕಣ್ಣೀರು ಹರಿದು ಕೆನ್ನೆಯನ್ನು ತೋಯಿಸುತ್ತಿತ್ತು. ತನ್ನ ಪುಟ್ಟ ಕೈಗಳಿಂದಲೇ ಆ ಕಣ್ಣೀರನ್ನು ಒರೆಸುತ್ತಿತ್ತು ಮುದ್ದು ಮಗು. ಮಕ್ಕಳಿಗೆ ಈಗ 10ನೆಯ ತಿಂಗಳು ನಡೆಯುತ್ತಿತ್ತು. ಮಮ್ಮ, ದಾದಾ, ಬಾಬಾ ಇಂತಹ ಶಬ್ದಗಳನ್ನು ಹೇಳುತ್ತಿದ್ದರು. ತಾಯಿ ತನ್ನನ್ನು ಬಿಟ್ಟು ಎಲ್ಲೋ ಹೊರಡುತ್ತಿದ್ದಾಳೆಂದು ಅರಿವಾಗಿ ಅಳತೊಡಗಿದಳು ಚಿನ್ನು. ಚಿಂಟು ತಾತನ ಜೊತೆಗೆ ರಿಮೋಟ್ ಕಾರಲ್ಲಿ ಆಡುವುದರಲ್ಲಿ ಮಗ್ನನಾಗಿದ್ದ. ಅವನಿಗೆ ಮೊದಲಿನಿಂದಲೂ ಕಾರು, ಏರೋಪ್ಲೇನ್ ಮುಂತಾದ ಆಟಿಕೆಯ ವಾಹನಗಳ ಮೇಲೆ ಆಸಕ್ತಿ ಜಾಸ್ತಿ ಇತ್ತು. ಅವನಿಗೆ ತಾಯಿ ಹೊರಡುತ್ತಿರುವುದು ಗೊತ್ತೇ ಆಗಿರಲಿಲ್ಲ. ಚಿನ್ನು ಜೋರಾಗಿ ಅಳುತ್ತಿರುವುದನ್ನು ಕಂಡು ತಾತನ ಬಳಿ ಮಹಡಿ ಹತ್ತಬೇಕೆಂದು ಹೇಳತೊಡಗಿದ ಚಿಂಟು. ವಿಶ್ವನಾಥ್ ಅವರಿಗೆ ಪರಿಸ್ಥಿತಿಯ ಅರಿವಿತ್ತಲ್ಲ. ಅವರು ಮೊಮ್ಮಗನನ್ನು ಆಟದಲ್ಲೇ ತೊಡಗಿಸಲು ನೋಡುತ್ತಿದ್ದರು. ಮಕ್ಕಳೀಗ ಹಿಡಿದು ನಿಲ್ಲುತ್ತಿದ್ದರು. ಆದರೆ ನಡೆದಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಡೆ ಹೊರಟಾಗ ಅಲ್ಲೇ ಬಿದ್ದು ಬಿಡುತ್ತಿದ್ದರು. ವಿಶ್ವನಾಥ್ ಅವರು ಮೊಮ್ಮಗನಿಗೆ ಹೊಸ ಕೆಂಪಿನ ದೊಡ್ಡದಾದ ಆಟದ ಕಾರೊಂದನ್ನು ಕೊಟ್ಟಾಗ ಅವನ ಆಸಕ್ತಿ ಅತ್ತ ಸರಿಯಿತು. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ವೀಕ್ಷಕರೇ, ಆದರೆ ಈ ಕಥೆಯನ್ನು ಇವತ್ತು ಹಾಕ್ತೀನಿ, ಇಲ್ಲಾಂದರೆ ನಾಳೆ ಬೆಳಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.